ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಚಳಿಗಾಲಕ್ಕೆ ನಮ್ಮ ಕೈಗಾಲುಗಳು ಆಗಿರ್ಬೋದು, ಫೇಸ್ ಆಗಿರ್ಬೋದು ಎಲ್ಲವೂ ಕೂಡ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ವ್ರಿಂಕಲ್ ಪ್ರಾಬ್ಲಮ್ಸ್ ಬಂತಂದರೆ ಮುಗದೆ ಹೋಯಿತು. ಇವತ್ತಿನ ಒಂದು ರೆಮಿಡಿ ಏನಿದೆ ನೋಡಿ, ಗ್ಲೋ ಮಾತ್ರ ಸಖತ್ತಾಗಿ ಕೊಡುತ್ತೆ. ಹಾಗೆ ನಿಮ್ಮ ಫೇಸ್ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಎಲ್ಲವೂ ಕೂಡ ಸ್ಮೂತ್ನೆಸ್ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಬಂದುಬಿಟ್ಟು ಒಂದು ಬೌಲ್ನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೆಲ್ಲ ತೊಗೊಂಡ್ಬಿಟ್ಟು ಅದನ್ನು ತುರಿದು ಕೂಡ ತೊಗೋಬೋದು. ನಾನಿಲ್ಲಿ ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಆಗುವಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಫೇಸ್ನಲ್ಲಿ ಏನಾದರೂ ಟ್ಯಾನ್ಸ್ ಭಾಳ ಆಗಿದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಂಬೆಹಣ್ಣು ಏನಿದೆ ಒಳ್ಳೆಯದು, ಬಾಡಿಗೆ ಹೈಡ್ರೇಷನ್ ಇಡುತ್ತೆ. ಹಾಗೆ ನಿಮ್ಮ ಕೈ ಮತ್ತು ಕಾಲಿ ಕೂಡ ಹೈಡ್ರೇಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಏನಿದೆ ನೋಡಿ, ಮೇಲ್ಗಡೆಯ ಡೆಡ್ ಸ್ಕಿನ್ ಏನಿದೆ ಅದನ್ನು ಕ್ಲಿಯರ್ ಮಾಡುತ್ತೆ, ಒಂದೊಳ್ಳೆಯ ಸ್ಮೂತ್ನೆಸ್ ಕೊಡುತ್ತೆ. ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು, ಫೇಸಿಗಾಗಿರ್ಬೋದು ಗ್ಲೋ ಮಾತ್ರ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಅಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದರಲ್ಲಿ ಫಸ್ಟು ಸೆಪ್ಟಿಕ್ ಆಗಿರುವಂಥ ಜಾಗ ಏನಿದೆ ಅದನ್ನು ಹೀಲ್ ಮಾಡುತ್ತೆ. ಕೈಗಳಲ್ಲಿ ಕಟ್ಟಾಗಿದ್ದರೆ, ಕ್ರ್ಯಾಕ್ ಆಗಿದ್ದರೆ, ಹಾಗೆ ಕಾಲುಗಳಲ್ಲಿ ಹಿಮ್ಮಡಿಗಳೆಲ್ಲ ಕಟ್ಟಾಗಿರುತ್ತೆ. ಆ ಜಾಗದಿಂದ ಮತ್ತೆ ನಿಮಗೆ ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ ಇದರಲ್ಲಿ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊತ ಹೋಗೋಣ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಹೋಗಿ. ನೀವು ಬೇಕಾದರೆ ಇಲ್ಲಿ ಸ್ಕಿಪ್ ಮಾಡಬೇಕಾಗಿರೋವಂಥದ್ದು ಏನಪ್ಪ ಅಂದರೆ ನಿಂಬೆಹಣ್ಣು. ನಿಮಗೆ ನಿಂಬೆಹಣ್ಣು ಆಗಿ ಬರೋದಿಲ್ಲ ಫೇಸಿಗೆ ಅನ್ನೋಗಿದ್ರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಈ ಒಂದು ರೆಮಿಡಿನ ನೀವು ಒಂದು ಸತಿ ಮಾಡ್ಕೊಳ್ಳಿ. ನಿಮ್ಮ ಫೇಸಿಗೆ ಬೇಡ ಅನ್ನೋ ಆಗಿದ್ರೆ ಕೈ ಕಾಲಿಗಳಿಗೆ ಮಾಡ್ಕೋಬೋದು. ಟ್ಯಾನನ್ನು ಮಾತ್ರ ಈಸಿಯಾಗಿ ತೆಗೆಯುತ್ತೆ. ಹಾಗೆ ಎಷ್ಟೇ 60 ವರ್ಷದ ಮುದುಕಿಯ ಥರ ಕಾಣ್ತಾ ಇರುವಂಥ ವ್ರಿಂಕಲ್ಸ್ ಆಗಿರುವಂಥ ಕೈಗಳು ಕೂಡ ತುಂಬ ಸ್ಮೂತಾಗಿ ಮಾಡುತ್ತೆ. ಮೇಲ್ಗಡೆ ಇರುವಂಥ ಡೆಡ್ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ, ಸ್ಮೂತ್ನೆಸ್ ಕೊಡುತ್ತೆ. ಒಂದೊಳ್ಳೆಯ ಬ್ಲೆಂಡಿಂಗ್ ಆಗೋದಂತೂ ನಿಜ. ನೋಡಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಈ ರೀತಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಸ್ವಲ್ಪ ನೀರನ್ನು ಚಿಮುಡ್ಸ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ನೀವು ಎಷ್ಟೊತ್ತು ಇಟ್ಕೋಬೇಕು, ಏನು ಮಾಡಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 20 ರಿಂದ 30 ನಿಮಿಷಗಳ ಕಾಲ, ಅಂದರೆ ಅರ್ಧ ಗಂಟೆಗಳ ಕಾಲ ಇದು ನಿಮ್ಮ ಕೈ ಆಗಿರ್ಬೋದು, ಕಾಲಿನ ಮೇಲಾಗಿರ್ಬೋದು ಇರಬೇಕಾಗುತ್ತೆ. ಇದನ್ನು ಅಪ್ಲೈ ಮಾಡಿದ ಮೇಲೆ ಜೋರಾಗಿ ತಿಕ್ಕೊಳೋದೇನು ಬೇಕಾಗೋದಿಲ್ಲ. ಜಸ್ಟ್ ನಿಮ್ಮ ಕೈಯಿಂದ ನಾರ್ಮಲಾಗಿ ಮಸಾಜ್ ಹೆಂಗೆ ಮಾಡ್ತೀವಲ್ವ ಅದೇ ರೀತಿಯೇ ಸ್ಮೂತಾಗಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫುಲ್ಲು ಒತ್ತಿ ಮಾಡ್ಕೊಳೋದೇನು ಬೇಡ. ಜಸ್ಟ್ ಕೈಯಿಂದ ರಬ್ ಮಾಡ್ಕೊತಾ ಇದ್ದೀನಿ ನೋಡಿ, ಇದೇ ರೀತಿ ಮಾಡ್ಕೋಬೇಕು. ಮೇಲ್ಗಡೆ ಇರುವಂಥ ಕೈ ಮೇಲ್ಗಡೆ ಇರುವಂಥ ಡೆಡ್ ಸ್ಕಿನ್ ಏನಿದೆ ಅದು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ವಾರದಲ್ಲಿ 1 ಟೈಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ನಿಮಗೆ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ಪಾರ್ಲರ್ಗೆ ಹೋಗಿ ಮೆನಿಕ್ಯುಲರ್ ಪೆಡಿಕ್ಯುಲರ್ ಮಾಡ್ಕೊಳೋಕ್ಕೆ ಟೈಮ್ ಇಲ್ಲ, ಇನ್ಸ್ಟೆಂಟ್ ಗ್ಲೋ ಬೇಕು, ಹಾಗೆ ಸ್ಮೂತ್ನೆಸ್ ಬೇಕು, ಫಂಕ್ಷನ್ಸ್ಗಳಿದ್ದಾವೆ ಅನ್ನೋ ಹಾಗಿದ್ದರೆ ಇದನ್ನು ನೀವು ಹಾಫ್ ಆನ್ ಅವರ್ನಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ. ನೋಡಿ, ನಾನೀಗ ಕೈಗೆ ಹಚ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕಾಲಿ ಕೂಡ ಹಚ್ಚಿ ತೋರಿಸ್ಕೊಡ್ತಾ ಇದ್ದೀನಿ. ಕಾಲಿನ ಭಾಗದಲ್ಲಿರುವ ಡೆಡ್ ಸ್ಕಿನ್ನನ್ನು, ಕೈ ಮೇಲಿರುವಂಥ ಡೆಡ್ ಸ್ಕಿನ್ನನ್ನು ಈಸಿಯಾಗಿ ಕ್ಲಿಯರ್ ಮಾಡುತ್ತೆ. ಒಂದು ಸತಿ ನೀವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ವಾರಕ್ಕೆ 1 ಟೈಮ್ ಈ ರೀತಿ ಮಾಡ್ಕೊಳ್ಳಿ. ಯಾವುದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ, ಟೈಮೇ ಇಲ್ಲ, ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಮೆನಿಕ್ಯುಲರ್ ಪೆಡಿಕ್ಯುಲರ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅನ್ನೋರು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮನೆಯಲ್ಲೇ ನೋಡಿ ನಾನು ತೋರಿಸ್ಕೊಟ್ಟಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಬಿಟ್ರೆ ಸಾಕು. ತುಂಬ ನೀಟಾಗಿ ಸ್ಮೂತ್ ಆಗುತ್ತೆ. ಎಷ್ಟೇ ಹಳೆಯ ಸ್ಕಿನ್ ಇರ್ಬೋದು, ವ್ರಿಂಕಲ್ಸ್ ಟೈಪ್ ಆಗಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಡೆಡ್ ಆಗಿರುವಂಥ ಸ್ಕಿನ್ನು ತುಂಬ ದಿನ ಆಯಿತು, ಅದನ್ನು ನೀಟಾಗಿ ಕಾಲುಗಳಿಗೆ ನಮಗೆ ಟೈಮೇ ಕೊಡೋಕ್ಕಾಗಿಲ್ಲ ಅನ್ನೋರು ಕೂಡ ಇದನ್ನು ನೀವು ವಾರಕ್ಕೆ 1 ಟೈಮ್ ಮಾಡ್ಕೋಬೋದು. ಹೊರಗಡೆ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋರು ಕೂಡ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಈಗ ಕಾಲಿಗೆ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ, ಕೈಗೆ ಕೂಡ ಹಚ್ಕೊಂಡಿದ್ದೀನಿ. ಈ ರೀತಿ ಒಂದು ಸತಿ ನೀವು ಹಚ್ಕೊಂಡ್ಬಿಟ್ರೆ ಸಾಕು. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕಾಗತ್ತೆ. ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ನೋಡಿ ಒರೆಸ್ಕೊತಾ ಇದ್ದೀನಿ ನೀಟಾಗಿ. ಒಂದು ನೀರೇನಿದೆ ನೋಡಿ, ಡೆಟಾಲ್ ಹಾಕಿ ನೀವು ತೊಳೆದಿಟ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ನಾರ್ಮಲ್ ನೀರನ್ನು ತೊಗೊಂಡ್ಬಿಟ್ಟು ಉಗುರು ಬೆಚ್ಚ ನೀರಿಗೆ ತೊಗೋಬೇಕಾಗುತ್ತೆ. ನಾನು ಇದರಲ್ಲಿ ಸ್ವಲ್ಪ ಡೆಟಾಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಡೆಟಾಲ್ನ ಆ್ಯಡ್ ಮಾಡ್ಕೊಳೋದು ಎದಕ್ಕಪ್ಪ ಅಂತಂದರೆ ನಮಗೆ ಇನ್ನೂ ಸೆಪ್ಟಿಕ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ. ಕಾಲೆಲ್ಲ ಒಡೆದಿರುತ್ತೆ, ರಕ್ತ ಬರ್ತಾ ಇರುತ್ತೆ, ಹಾಗಿದ್ದಲ್ಲಿ ಒಂದು ಸೆಪ್ಟಿಕ್ ಆಗಬಾರ್ದು ಅಂತೇಳಿ ಡೆಟಾಲು ಮತ್ತು ಅರಿಶಿನ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಾಲನ್ನು ಒರೆಸ್ಕೊಂಡು ನೀಟಾಗಿ ತೋರಿಸ್ತಾ ಇದ್ದೀನಿ. ಎಷ್ಟು ಗ್ಲೋ ಆಗಿದೆ ನೋಡಿ, ಎಷ್ಟು ಕ್ಲಿಯರಾಗಿ ಬಂದಿದೆ. ನಿಮ್ಮ ಹತ್ರ ಯಾವುದಾದ್ರು ಬಾಡಿ ಲೋಷನ್ ಇದ್ದರೆ ಬಾಡಿ ಲೋಷನ್, ಇಲ್ಲ ವ್ಯಾಸ್ಲೈನ್ ಇದ್ದರೆ ವ್ಯಾಸ್ಲೈನ್ ಕಂಪಲ್ಸರಿ ಯೂಸ್ ಮಾಡ್ಕೊಳ್ಳಿ. ಇದರಿಂದ ಏನಿದೆ ಅಂದರೆ ಜಾಸ್ತಿ ಹೊತ್ತು ನಿಮ್ಮ ಕಾಲಾಗಿರ್ಬೋದು, ಕೈ ಆಗಿರ್ಬೋದು ಒಡೆಯೋದಿಲ್ಲ. ತ್ವಚೆ ಏನಿದೆ ಸ್ಮೂತ್ನೆಸ್ ಆಗಿಡುತ್ತೆ. ಹಾಗಾಗಿ ಈ ರೀತಿ ನಾನಿಲ್ಲಿ ಒಂದು ಬಾಡಿ ಲೋಷನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಕೈ ಕೂಡ ತೋರಿಸ್ತೀನಿ ನೋಡಿ, ಕಾಲಂತೂ ಮುಗಿತು. ಇವಾಗ ಕೈದು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕೂಡ ಒಣಗಿದೆ ಚೆನ್ನಾಗಿ. ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನೋಡಿ, ಒಂದು ಅರ್ಧ ತಾಸು ಬಿಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ. ಜಾಸ್ತಿ ಸಮಯ ಏನು ತೊಗೊಳೋದಿಲ್ಲ. ಒಂದು ಅರ್ಧ ತಾಸಿನಲ್ಲಿ ನಿಮಗೆ ನಾನಿಲ್ಲಿ ಒಂದೇ ಕೈಗೆ ಹಚ್ಚಿದ್ದೀನಿ, ಯಾಕಂದರೆ ನಿಮಗೆ ರಿಸಲ್ಟ್ ತೋರ್ಸೋಕ್ಕೋಸ್ಕರ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ರಿಸಲ್ಟ್ ಕೂಡ ಒಂದು ಸತಿ ಇದನ್ನು ತೊಳೆದ್ಬಿಟ್ಟು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ, ಡಿಫ್ರೆನ್ಸೇಷನ್ ಎಷ್ಟು ಬಂದಿದೆ ಅಂತೇಳಿ. ಟ್ಯಾನ್ ಎಲ್ಲ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದೆ ನೋಡಿ. ಈ ಕೈಗೆ ಮತ್ತು ಆ ಕೈಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಎಷ್ಟು ಗ್ಲೋ ಆಗಿದೆ ನೋಡಿ ಕೈ ಮಾತ್ರ. ಇದೇ ರೀತಿ ನೀವು ಕೂಡ ವಾರದಲ್ಲಿ 1 ಟೈಮ್ ಮಾಡ್ಕೊಳ್ಳಿ ಸಾಕು. ನೋಡಿ ಎಷ್ಟು ಗ್ಲೋ ಕಾಣ್ತಾ ಇದೆ ಅಂತೇಳಿ. ಇದೇ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ, ಈಸಿಯಾಗಿ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿ